ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕಟಕ ರಾಶಿಯವರಲ್ಲಿ ನೇರ ವ್ಯಕ್ತಿತ್ವ, ನೇರ ಸ್ವಭಾವ ಜಾಸ್ತಿ ಇರುತ್ತೆ. ಇವ್ರದ್ದು ಒಂದು ಗಡಿಬಿಡಿಯ ನಿರ್ಧಾರ ಏನು ಅಂತಂದರೆ, ಯಾವುದಾದ್ರೂ ಒಂದು ಕಾರ್ಯನ ಪ್ರಾರಂಭ ಮಾಡಿದರೆ ಅದನ್ನು ಅರ್ಧದಲ್ಲೇ ನಿಲ್ಲಿಸ್ತಕ್ಕಂಥ ಒಂದು ವೀಕ್ನೆಸ್ ಇವರಲ್ಲಿ ಇರ್ತದೆ. ಬಟ್ ಇವ್ರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಬಿಳಿಯ ಡ್ರೆಸ್ಸು, ಶುಭಪ್ರದ, ಯಾವಾಗಲೂ ಒಳ್ಳೆಯ ತಿಂಡಿ, ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರಾಗಿರ್ತಾರೆ. ಇನ್ನು ಈ ಕಟಕ ರಾಶಿಯವರನ್ನು ಮದುವೆ ಆದರೆ ಒಂದೇ ಸ್ವಭಾವ, ಒಂದೇ ವ್ಯಕ್ತಿತ್ವ, ಒಂದೇ ಮನೋಭಾವ ಇರೋದರಿಂದ ಕಟಕ ರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ಕಟಕ ರಾಶಿಯವರು ಸಿಂಹ ರಾಶಿಯವರನ್ನೂ ಸಹ ಮದುವೆ ಆಗ್ಬೋದು. ಸಿಂಹ ರಾಶಿಯ ಅಧಿಪತಿಯಾದಂಥ ರವಿಗೂ ಕಟಕ ರಾಶಿಯ ಅಧಿಪತಿಯಾದಂಥ ಚಂದ್ರನಿಗೂ ಮಿತ್ರತ್ವ ಇರೋದರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರ್ತದೆ, ನೆಮ್ಮದಿ ಇರ್ತದೆ. ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಪರಿಹರಿಸಿಕೊಂಡು ಹೋಗುವ ಶಕ್ತಿ, ಚೈತನ್ಯ ಇವರಲ್ಲಿ ಇರ್ತದೆ. ಇನ್ನು ಕಟಕ ರಾಶಿಯವರು ಕನ್ಯಾ ರಾಶಿಯವರನ್ನೂ ಸಹ ಮದುವೆ ಆಗ್ಬೋದು. ಬುಧ ಮತ್ತು ಚಂದ್ರ ಮಿತ್ರ ಗ್ರಹಗಳಾಗೋದ್ರಿಂದ ಕನ್ಯಾ ರಾಶಿಯ ವರ ಅಥವಾ ವಧುವನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ನೆಮ್ಮದಿ ಇರ್ತದೆ. ಇನ್ನು ಕಟಕ ರಾಶಿಯವರು ತುಲಾ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ತುಲಾ ರಾಶಿಯ ಅಧಿಪತಿ ಶುಕ್ರ, ಕಟಕ ರಾಶಿಯ ಅಧಿಪತಿ ಚಂದ್ರ ಮಿತ್ರ ಗ್ರಹಗಳಾಗಿರೋದ್ರಿಂದ ತುಲಾ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇಬ್ಬರಲ್ಲೂ ಹೊಸ ಹೊಸ ಆಕಾಂಕ್ಷೆಗಳು, ಅಭಿಲಾಷೆಗಳು ಮತ್ತು ಹೊಸ ಒಂದು ರೀತಿಯ ಬದಲಾವಣೆಗಳನ್ನು ಇವರ ದಾಂಪತ್ಯ ಜೀವನದಲ್ಲಿ ಕಾಣ್ಬೋದು. ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ, ಚೈತನ್ಯ ಇವರಲ್ಲಿ ಇರ್ತದೆ. ಇನ್ನು ಕಟಕ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮತ್ತು ಕಟಕ ರಾಶಿಯ ಅಧಿಪತಿ ಚಂದ್ರ ಮಿತ್ರ ಗ್ರಹಗಳಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರ್ತದೆ, ಅನ್ಯೋನ್ಯತೆ ಇರುತ್ತದೆ. ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊಂಡು ಹೋಗುವ ಶಕ್ತಿ ಇರ್ತದೆ. ಒಂದು ವೇಳೆ ಕುಜ ಮತ್ತು ಚಂದ್ರ ನಿಮ್ಮ ಜಾತಕದಲ್ಲಿ ಇದ್ದರೆ ಲಕ್ಷ್ಮೀನಾರಾಯಣ ಯೋಗದ ಥರ ದಿನೇ ದಿನೇ ಅಭಿವೃದ್ಧಿ ಹೊಂದುವ ಯೋಗ ಸಹ ಇರುತ್ತೆ. ಇನ್ನು ಕಟಕ ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆಗ್ಬೋದು. ಆದರೆ ಷಷ್ಠಾಷ್ಟಕ ದೋಷ ಬರೋದರಿಂದ 6 ಮತ್ತು 8ನೇ ರಾಶಿ ಆಗೋದ್ರಿಂದ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಧನುಸ್ಸು ರಾಶಿಯ ಫ್ರೆಂಡ್ ಸರ್ಕಲ್ ನಿಮಗೆ ಚೆನ್ನಾಗಿದ್ದರೆ, ಅವರಲ್ಲಿ ಅನ್ಯೋನ್ಯತೆ ನಿಮ್ಮಲ್ಲಿ ಇದ್ದರೆ ಆ ರಾಶಿಯವರನ್ನು ಆಯ್ಕೆ ಮಾಡಿಕೊಂಡು ಮದುವೆ ಆಗ್ಬೋದು. ಇನ್ನು ಕಟಕ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗೋ ಹಾಗೆ ಇಲ್ಲ. ಶನಿ ಭಗವಾನರಿಗೂ ಚಂದ್ರನಿಗೂ ಶತ್ರುತ್ವ ಇರೋದರಿಂದ ಈ ರಾಶಿಯವರನ್ನು ಮದುವೆ ಆದರೆ ದಿನೇ ದಿನೇ ಮಾನಸಿಕ ನೋವು, ಹಿಂಸೆ, ಜೀವನದಲ್ಲಿ ಜಿಗುಪ್ಸೆ, ಇನ್ನೂ ಒಬ್ಬರ ಮೇಲೆ ಒಬ್ಬರ ಆರೋಪ ಶುರುವಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕಟಕ ರಾಶಿಯವರು ಕುಂಭ ರಾಶಿಯವರನ್ನು ಸಹ ಮದುವೆ ಆಗಿಲ್ಲ. ಶನಿ ಭಗವಾನರಿಗೂ ಚಂದ್ರನಿಗೂ ಶತ್ರುತ್ವ ಇರೋದರಿಂದ ಹಾಗೂ ಕುಂಭ ರಾಶಿಗೂ ಕಟಕ ರಾಶಿಗೂ ಷಷ್ಠಾಷ್ಟಕ ದೋಷ ಇರೋದರಿಂದ ದಿನೇ ದಿನೇ ಇವರು ಮದುವೆ ಆದರೆ ಅನುಮಾನದ ಸ್ವಭಾವಕ್ಕೆ ಒಳಗಾಗ್ತಾರೆ. ಒಬ್ಬರಿಗೊಬ್ಬರಿಗೂ ಆಸಕ್ತಿ ಬರೋದಿಲ್ಲ. ಗ್ರಹ ಶತ್ರುಕೂಟ ಇರೋದರಿಂದ ಕುಂಭ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಇನ್ನು ಕಟಕ ರಾಶಿಯವರು ಮೀನ ರಾಶಿಯವರನ್ನು ಮದುವೆ ಆಗ್ಬೋದು. ಮೀನ ರಾಶಿಯ ಅಧಿಪತಿ ಗುರು
ಕಟಕ ರಾಶಿಯ ಅಧಿಪತಿ ಚಂದ್ರ, ಇಬ್ಬರು ಮಿತ್ರ ಗ್ರಹಗಳು ಹಾಗೂ ಈ ಗುರು ಮತ್ತು ಚಂದ್ರ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿದ್ದರೆ ಗಜಕೇಸರಿ ಯೋಗ ಸಹ ಉಂಟಾಗುತ್ತೆ. ಆದ್ದರಿಂದ ಇವರ ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ವ್ಯಕ್ತಿತ್ವ ಈ ರಾಶಿಯಲ್ಲಿರೋದ್ರಿಂದ ಮೀನರಾಶಿಯವರನ್ನು ಮದುವೆ ಆಗ್ಬೋದು. ಇನ್ನು ಕಟಕ ರಾಶಿಯವರು ಮೇಷ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಕುಜ ಮತ್ತು ಚಂದ್ರ ಮಿತ್ರ ಗ್ರಹಗಳಾಗಿರೋದ್ರಿಂದ ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ, ನಂಬಿಕೆ ಇರೋದ್ರಿಂದ ಇವ್ರನ್ನು ಮದುವೆ ಆಗ್ಬೋದು. ಇನ್ನು ಕಟಕ ರಾಶಿಯವರು ವೃಷಭ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಶುಕ್ರ ಮತ್ತು ಚಂದ್ರ ಮಿತ್ರ ಗ್ರಹಗಳಾಗಿರೋದ್ರಿಂದ ಇಬ್ಬರಲ್ಲೂ ಸಮನ್ವಯ, ಶ್ರೀ ಸ್ವರೂಪದ ವ್ಯಕ್ತಿತ್ವ ಇರೋದ್ರಿಂದ ಹಾಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ, ಚೈತನ್ಯ ಇರೋದ್ರಿಂದ ವೃಷಭ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಕಟಕ ರಾಶಿಯವರು ಮಿಥುನ ರಾಶಿಯವರನ್ನು ಸಹ ಮದುವೆ ಆಗ್ಬೋದು. ಮಿಥುನ ರಾಶಿಯ ಅಧಿಪತಿ ಬುಧ, ಕಟಕ ರಾಶಿಯ ಚಂದ್ರ ಇಬ್ಬರು ಮಿತ್ರ ಗ್ರಹಗಳು. ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಅನ್ಯೋನ್ಯತೆ, ಹೊಂದಾಣಿಕೆ ಇರ್ತದೆ. ಇಲ್ಲಿ ವಿಶೇಷವಾಗಿ ಕಟಕ ರಾಶಿಯವರಿಗೆ ವೃಶ್ಚಿಕ ರಾಶಿ, ಮೀನ ರಾಶಿ, ವೃಷಭ ರಾಶಿ ಉತ್ತಮವಾಗಿ ಇರ್ತದೆ. ನಿಮ್ಮ ರಾಶಿಯ ಪ್ರಕಾರ ಯಾರು ನಿಮಗೆ ಫ್ರೆಂಡ್ ಸರ್ಕಲಲ್ಲಿ ಅನ್ಯೋನ್ಯತೆಯಿಂದ ಇರ್ತಾರೋ ಅಂಥವರನ್ನು ಆಯ್ಕೆ ಮಾಡಿಕೊಂಡು ಮದುವೆ ಆಗೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.